ಎಸ್, ಮೈಸೂರು ತಗೊಳ್ಳಿ. ಮೈಸೂರು ಪ್ರತಾಪ್ ಸಿಂಹ ಅವರು ಒಂದು ವೇಳೆ ಗೊಂದಲಗಳು ಚರ್ಚೆಗಳ ನಡುವೆ ಯದುವೀರ್ ಒಡೆಯರ್, ಡಾಕ್ಟರ್ ಮಂಜುನಾಥ್ ಹಾಗೆ ಡಾಕ್ಟರ್ ಚಂದ್ರಶೇಖರ್ ಕಾವೇರಿ ಹಾಸ್ಪಿಟ್ಲು ಇವ್ರಿಗೆ ಯದುವೀರ್ ಒಡೆಯವ್ರನ್ನ ಕರ್ಕೋರು ಬಹಳ ದಿನ ಪ್ರಯತ್ನ ಆಗ್ತಾ ಇದೆ. ಬಟ್ ಅವರು ತಾಯಿ ಅವರ ಪ್ರಮೋದಾ ದೇವಿ ಅವ್ರದ್ದು ಒಂದು ಸ್ವಲ್ಪ ವಿರೋಧ ಇದೆ, ಆಸಕ್ತಿ ಇದೆ ಯದುವೀರ್ಗೆ, ಹೌದು ಇವ್ರದ್ದು ವಿರೋಧ ಇದೆ ಅಂತಿದೆ. ಬಟ್ ನೋಡಬೇಕು, ನರೇಂದ್ರ ಮೋದಿ ಅವರೇ ಮಾತಾಡಿದ್ರೆ ಆಗ್ಬಹುದೇನು. ಅದನ್ನ ಬದಿಗಿಟ್ಟು ಮಾತಾಡೋದಾದ್ರೆ ಡಾಕ್ಟರ್ ಮಂಜುನಾಥ್ ಅಂತ ಎಕ್ಸ್ ಜಿಲ್ಲಾಧ್ಯಕ್ಷ ಅವರು, ಅವ್ರದ್ದು ಆಸ್ಪತ್ರೆ ನಡೆಸ್ತಾವ್ರೆ. ಡಾಕ್ಟರ್ ಚಂದ್ರಶೇಖರ್ ಕಾವೇರಿ ಆಸ್ಪತ್ರೆ ಅವ್ರದ್ದು ಇದಿದೆ. ಬಟ್ ಇಲ್ಲಿ ಚಂದ್ರಶೇಖರ್, ಮಂಜುನಾಥ್ ಮತ್ತೆ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿರುವಲು ಹಲವು ಕಾರಣಗಳನ್ನ ಮುಂದಿಡ್ತಾರೆ ಒನ್ ಟೀಮ್. ಪ್ರತಾಪ್ ಸಿಂಹಗೆ ಎಲ್ಲಾ ಬಿಜೆಪಿ ಅವರು ವಿರೋಧ ಅಂತ ಹೇಳ್ತಿಲ್ಲ, ಏನಿಲ್ಲ. ರಾಮದಾಸ್ ಇವ್ರು ಯಾರ್ಯಾರಿಗೆ ಸಮಸ್ಯೆ ಮಾಡಿದ್ರು ಅವರೆಲ್ಲ ರೊಚ್ಗೆದ್ದು ನಿಂತವ್ರೆ. ಇವ್ರು ಯಾರ್ಯಾರು ಸಮಸ್ಯೆ ಮಾಡೋರು ಎಲ್ಲ ರೊಚ್ಗೆದ್ದು ನಿಂತವ್ರೆ. ಸೊ ಹಾಗಾಗಿ ಪ್ರತಾಪ್ ಸಿಂಹ ಟಿಕೆಟ್ ಕಡೆಗಳಿಗೆವರೆಗೂ ಕೂಡ ಡೋಲಾಯಮಾನ ಅನ್ನೋದು ಒಂದು ವ್ಯವಸ್ಥೆ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿದ್ರೆ ಗೆಲುವು ಸುಲಭ ಅಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಈ ಗ್ಯಾಪಲ್ಲಿ ಕುಮಾರಸ್ವಾಮಿ ಅವರು ಸಾರಾ ಮಹೇಶ್, ಹಾಲಿ JDS ನಾಯಕ, ಮಾಜಿ ಬಿಜೆಪಿ ನಾಯಕ, ಅವ್ರನ್ನ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಿಸೋಕೆ ಲೆಕ್ಕಾಚಾರಗಳಿದೆ ಅಂತ ಚರ್ಚೆ ಇದೆ. ಹೌದು, ನೋಡ್ಬೇಕು ಅದನ್ನು. ಮುಂದಕ್ಕೆ ನಮ್ಮ ಜೀವನದಲ್ಲಿ ಸಾಧನೆಗೆ ಕೊನೆ ಇಲ್ಲ. ಬರೀ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಸಿಲೆಬಸ್ ಓದಿ ಪಾಸ್ ಮಾಡಿ ಒಂದು ಡಿಗ್ರಿ ಮಾತ್ರ ಕೊಡೋದಲ್ಲ. ಮಕ್ಕಳಿಗೆ ನಿಜವಾದ ಜೀವನದಲ್ಲಿ ಯಾವುದು ಎಲ್ಲಿ ಬೇಕಾದರೂ ಅವನ್ನ ಬಿಟ್ಟು ಅವನು ಬದುಕಲಿಕ್ಕೆ ಒಂದು ದಾರಿತ್ವ ಆಗಬೇಕು. ಅಂಥ ಎಜುಕೇಷನ್ ನಮಗೆ ಬೇಕಾಗಿದೆ. ಮಲ್ಟಿಪಲ್ ಆಪ್ಷನಲ್ ಕೋರ್ಸಸ್ ನಮ್ಮ ಹತ್ರ ನಮ್ಮ ಯೂನಿವರ್ಸಿಟಿ ಆದ್ದರಿಂದ ಅವಕಾಶ ಇದೆ ನಮಗೆ. ಗಾರ್ಡನ್ದು ಉದ್ದೇಶ ಅದೇನೆ, ನಾವು ಯಾವ ಗಿಡ ಕೂಡ ಅಲ್ಲಿ ಕೆಡಬಾರದು, ಅದೆಲ್ಲ ಹೂವಾಗಿ ಪರಿಮಳ ಕೊಡಬೇಕು, ಅದು ನಮ್ಮ ಉದ್ದೇಶ ಸರ್. This is a turning point in my career at JCUS, what I firmly believe had made me proud being a Gardenian. ನಾನು ಈಗ ಫೈನಲ್ ಇಯರ್ BSc ಫಾರೆನ್ಸಿಕ್ ಸೈನ್ಸ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಇಲ್ಲಿ ಇದೆ ಮ್ಯಾಮ್. Garden City University, I like the most about my university. Garden City University, you know what? Evolution. I'm very happy to tell you that. ಯಾವುದೇ ಒಂದು ವಿದ್ಯಾರ್ಥಿ ನಿಜವಾಗ್ಲೂ ಓದಬೇಕು ಅಂತ ಬಂದು ಅವನಿಗೆ ಹಣ ಇಲ್ಲ ಅಂತೇಳಿ ಅವನು ವಾಪಸ್ ಹೋಗಬಾರ್ದು. ಸ್ಟಡಿ ಫಸ್ಟ್, ಪೇ ನೆಕ್ಸ್ಟ್.